ಇವತ್ತು ನಾವು ಮೈಸೂರಿನಲ್ಲಿದ್ದೀವಿ. ಮೈಸೂರಿನಲ್ಲಿ ಕೊನ್ನಪ್ಪ ಅಂತ ಹೇಳಿ ಅವರನ್ನು ಸಂದರ್ಶನ ಮಾಡಕ್ಕೆ ಹೊರಟಿದ್ದೀವಿ. ಯಾಕೆ ಹೊರಟಿದ್ದೀವಿ ಅನ್ನೋದರ ಒಂದು ಸಣ್ಣ ಕ್ಲಿಪ್ಪಿಂಗ್, ಒಂದು 30 ಸೆಕೆಂಡ್ ನಿಮ್ಮ ಮುಂದೆ ನೋಡಿ. ಸ್ನೇಹಿತರೆ, ಹೀಗೆ ಒಂದು ವಿಶೇಷವಾದಂಥ ಸ್ಟೋರಿ ಮಾಡೋಣ ಅಂತ ಹೇಳಿ ಮೈಸೂರಿಗೆ ಬಂದಿದ್ದೀವಿ. ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15 ಬಂದರೆ ಎಲ್ರಿಗೂ ನೆನಪಾಗೋದು ನಮ್ಮ ದೇಶಕ್ಕೆ ಪ್ರಾಣ ಕೊಟ್ಟಂತಹ ವೀರ ಯೋಧರು. ಅದರಲ್ಲಿ ಒಬ್ಬರಾದಂಥವರು ಪ್ರಶಾಂತ್. ಈ ವೀರ ಯೋಧನ ಕಥೆಯನ್ನು ಕೇಳೋದಕ್ಕೆ ಇವತ್ತು ನಾನು ಹೋಗ್ತಿದ್ದೀನಿ. ಮೈಸೂರು ಮಹಾನಗರ ಪಾಲಿಕೆಯಿಂದ ವೀರ ಯೋಧ ಶ್ರೀ AP ಪ್ರಶಾಂತ್ ಉದ್ಯಾನವನ ಅಂತ ಹೆಸರಿಟ್ಟಿದ್ದಾರೆ. ಕೇವಲ 16ನೇ ವಯಸ್ಸಿಗೆ ಮಿಲಿಟರಿ ಸೇರಿದಂಥ ಹುಡುಗ ಈತ. ಬಹಳ ಯಂಗ್ ವಯಸ್ಸು, ಕೇವಲ 4ರಿಂದ 5 ವರ್ಷಗಳಲ್ಲೇ ಮೃತಪಡ್ತಾರೆ. ಒಬ್ಬ ಟೆರರಿಸ್ಟ್ ಅಟ್ಯಾಕ್ನಿಂದಾಗಿ ಇವರು ಸಾವಿಗೀಡಾಗ್ತಾರೆ. ಆದರೆ ಅವ್ರ ಮನೆ ಹೇಗಿದೆ, ಎಲ್ಲವನ್ನು ಸರ್ವಸ್ವ ಅಂತ ತಿಳಿದಂತಹ ತಾಯಿ, ಆಕೆಯ ನೋವಿನ ಕತೆ ಹಾಗೂ ಅವರ ಕುಟುಂಬದ ಒಂದು ನೋವಿನ ಕತೆ ಈ ಸ್ವಾತಂತ್ರ್ಯ ದಿನಾಚರಣೆಯ ದಿನ ನಿಮ್ಮ ಮುಂದೆ ತೆರೆದಿಡುವಂತಹ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೇನೆ.